ಭೀಮವಾದ ನ್ಯೂಸ್ಗೆ ಸ್ವಾಗತ. ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಲಾಯಿತು. ಪ್ರಸ್ತುತ ವಿದ್ಯಮಾನಗಳನ್ನು ಜನರಿಗೆ ತಲುಪಿಸುತ್ತಾ ಸಮಾಜವನ್ನು ತಿದ್ದುಪಡಿ ಮಾಡಿ ಸಮಾಜವನ್ನು ಸುಧಾರಿಸುವ ಕೆಲಸ ಮಾಡುವ ಪತ್ರಕರ್ತರ ಕಾರ್ಯ ಶ್ಲಾಘನೀಯವಾದುದು ಎಂದು ರೈತ ಮುಖಂಡ ಬಸನಗೌಡ ಪಾಟೀಲ್ ಹೇಳಿದರು. ಅವರು ಭಾನುವಾರ ನವಲಗುಂದ ನಗರದ ಪ್ರವಾಸಿ ಮಂದಿರದಲ್ಲಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹೊಸದಿಗಂತ ಪತ್ರಿಕೆ ವರದಿಗಾರರಾದ ನಂದೀಶ್ ಸಂಗಟಿಯವರು ಮಾತನಾಡಿ, ಸರ್ಕಾರವು ಪತ್ರಕರ್ತರಿಗೆ ರಕ್ಷಣೆ ನೀಡುವುದರ ಜೊತೆಗೆ ಉಚಿತ ಬಸ್ ಪಾಸ್ ನೀಡುವುದಾಗಿ ಹೇಳಿದೆ. ಆದರೆ ಇನ್ನೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಬೇಗನೆ ಉಚಿತ ಬಸ್ ಪಾಸ್ ನೀಡುವಂತೆ ಮನವಿ ಮಾಡಿದ ಅವರು, ಪ್ರತಿ ತಾಲೂಕಿನಲ್ಲಿ ಪತ್ರಿಕಾ ಭವನ ನಿರ್ಮಾಣಕ್ಕೆ ಸರ್ಕಾರಕ್ಕೆ ಧನ ಸಹಾಯ ನೀಡುವಂತೆ ಮನವಿ ಮಾಡಿಕೊಂಡರು. ಇನ್ನು ಎಲ್ಲ ಪತ್ರಕರ್ತರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು. ಈ ವೇಳೆ ತಾಲೂಕಾ ವರದಿಗಾರರಾದ ಪ್ರಜಾವಾಣಿ ವರದಿಗಾರ ಡಾಕ್ಟರ್ ಅಬ್ದುಲ್ ರಜಾಕ್ ನದಾಫ್, ಕನ್ನಡಮ ವರದಿಗಾರ ಶಿವು ನಾಯ್ಕ್, ಉದಯವಾಣಿ ವರದಿಗಾರ ಖಾದರ್ ಸಾಬ್ ನದಾಫ್, ವಿಶ್ವವಾಣಿ ವರದಿಗಾರ ಯಲ್ಲಪ್ಪ ಭೋವಿ, ಸಂಜೆವಾಣಿ ವರದಿಗಾರ ಮಮತಾಜ್ ನದಾಫ್, ಈ ಸಂಜೆ ವರದಿಗಾರ ಸಂಜಯ್ ಗುರಿಕಾರ್, ಕನ್ನಡ ಜನಶ್ರೀ ವರದಿಗಾರ ಬಾಬಾಜಾನ್ ಶಿರಕೋಳ್, ಜೆಎಸ್ಕೆ ವರದಿಗಾರ ಧರ್ಮರಾಜ್ ಗುಳೇದ್, ಎಜೆಎನ್ ವರದಿಗಾರ ಗಂಗಾಧರ್ ಕತ್ತಿ, ಕನ್ನಡ ನಾಡು ವರದಿಗಾರ ಶರೀಫ್ ಹುಡೇದ್, ಕೃಷ್ಣಾರೆಡ್ಡಿ ಕುರಹಟ್ಟಿ ಇತರರು ಉಪಸ್ಥಿತರಿದ್ದರು. ವರದಿ ಶರೀಫ್ ನವಲಗುಂದ. ಎರಡು ಪತ್ರಕರ್ತರಿಗೆ ಮಾತ್ರ ಇದ್ದಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂತಂದ್ರೆ ಇವತ್ತ ಅತ್ಯಂತ ಪ್ರಭಾವಿ ವ್ಯಕ್ತಿ ಆಗಿರ್ತಾನ, ಆ ವ್ಯಕ್ತಿ ಸಮಾಜ ಘಾತಕ ಕೆಲಸ ಮಾಡ್ತಿರ್ತಾನ. ಈ ಪತ್ರಕರ್ತರಿಗೆ ಒಂದು ಸೈಕಲ್ ಇರುವುದಿಲ್ಲ. ಇವನು ಏನು ಸಮಾಜಕ್ಕೆ ತಿದ್ದು ಕೆಲಸ ಆಟ ಮಾಡ್ತಿರ್ತಾನ, ಇವ ಗಳಿಸೋ ಕೆಲಸ ಮಾಡ್ತಿರೋದಿಲ್ಲ. ಇವ್ರಿಗೇನು ಬರಬೇಕು, ಕಾಂಟ್ರಾಕ್ಟರ್ ಅಥವಾ ರಾಜಕಾರಣಿಗಳು ಭ್ರಷ್ಟತನ ಮಾಡಿದ ಕೊಟ್ಟಾಗಿ ಸೈಕಲ್ ಕಾಂಟ್ರಾಕ್ಟ್ ಕಾರಣ ಬೆಳಿತಾನ. ಆದ್ರೆ ಒಂದು ಸೈಕಲ್ ಒಂದು ಪ್ರತಿ ಮನೆಗೂ ಪೇಪರ್ ಹಾಕಿ ಆ ಪೇಪರ್ ಇಂದ ಬರ್ತಕ್ಕಂಥ ಸ್ವಲ್ಪದಲ್ಲಿ ತನ್ನ ಜೀವನ ನಡೆಸ್ತಕ್ಕಂಥ ಪ್ರಭಾವಿ ವ್ಯಕ್ತಿಯನ್ನ ಅವನು ಏನು ಒಂದು ವೃತ್ತಿ ನಡೆಸಿರ್ತಾನ ಅದನ್ನು ಸಮಾಜಕ್ಕೆ ಬಯಲು ಮಾಡ್ತಾರ. ಅವಾಗ ಅವನಿಂದ ಇವನಿಗೆ ತೊಂದರೆ ಆಗತ್ತ. ಆ ತೊಂದರೆಗೆ ಇಡೀ ಪ್ರಾಣ ಭಯ ಮಾಡ್ತಾನವ. ಇಂಥ ಅನೇಕ ಘಟನೆಗಳನ್ನು ನೋಡಿರಿ. ಆದ್ರೆ ಅವನಿಗೆ ಎದೆಗುಂದರೆ ಧೈರ್ಯದಿಂದ ನಾನು ಒಂದೇ ವರ್ಷದಿಂದ ಬದುಕಲಿ, ಇಡೀ ಸಮಾಜ ನಾನು ಸುಧಾರಿಸ್ತೀನಿ, ಆ ಸಮಾಜ ಪ್ರಶ್ನೆಗೆ ಶಿಕ್ಷೆ ಆಗತ್ತೆ, ಎಷ್ಟು ಕೊಡುವಂತ ಕೆಲಸ ಯಾರಾದ್ರಿಗೆ ಅಂದ್ರೆ ಅದು ಪತ್ರಕರ್ತರಿಗೆ ಮಾತ್ರ ಇದ್ದಂತ ಇವತ್ತು ನಾವು ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ. ಹಂಗ ಇವತ್ತು ಈ ನಮ್ಮ ನವಲಗುಂದ